ಮೊನ್ನೆ ಅಷ್ಟೇ ಸರ್ಕಾರ ಇನ್ಮೇಲೆ ಹೆಚ್ಚುವರಿ 5 kg ಅಕ್ಕಿ ಬದಲಾಗಿ ನಾವು ಹಣ ಕೊಡೋದಿಲ್ಲ, ಅಕ್ಕಿನೇ ಕೊಡ್ತೀವಿ ಅಂತ ಹೇಳಿದ್ರು. ಆದರೆ ರಾಜ್ಯದ ಹಲವೆಡೆ ರೇಷನ್ ಅಂಗಡಿ ಮುಂದೆ ಸ್ಟಾಕ್ ಇಲ್ಲ ಅಂತ ಫಲಕಗಳಿದೆಯಂತೆ. ಧಾರವಾಡದಲ್ಲೂ ಕೂಡ ಹಾಗೆ ಆಗ್ತಾ ಇದೆ. ಹೆಚ್ಚುವರಿ ಅಕ್ಕಿ ಹೆಂಗಿದ್ರು ಸರ್ಕಾರ ಘೋಷಣೆ ಮಾಡಿದೆ, ಇನ್ನೇನು 170 ರೂಪಾಯಿ 174 ರೂಪಾಯಿನೋ ಬರ್ತಾ ಇತ್ತಲ್ಲ, ಹಣ ಬೇರೆ ಬರ್ತಿಲ್ಲ, ಅಕ್ಕಿ ಸಿಗುತ್ತೆ ಅಂತ ಹೋದ್ರೆ ಇಲ್ಲ, ಸರ್ಕಾರದ ಸೂಚನೆಯಂತೆ ಅಕ್ಕಿ ಬರದೇ ಇರೋದಕ್ಕೆ ಖಾಲಿಯಾಗಿ ಕಂಡು ಬರ್ತಾ ಇವೆ ಅಂತೆ. ಈ ರೀತಿಯಾಗಿ ಪಡಿತರ ಅಂಗಡಿಗಳೆಲ್ಲ ಈ ಹಿಂದೆ ಅಕ್ಕಿ ಬದಲು ಹಣ ನೀಡ್ತಾ ಇತ್ತು. ಕಳೆದ ತಿಂಗಳಿಂದ ಅಕ್ಕಿ ವಿತರಣೆಗೆ ಸರ್ಕಾರ ಸೂಚನೆ ಕೊಟ್ಟಿದೆ. ಆದರೆ ಗೋದಾಮಿಗೆ ದಾಸ್ತಾನು ಬರದೆ ನೋ ಸ್ಟಾಕ್ ಅನ್ನುವಂಥದ್ದು ಬೋರ್ಡ್ ಇದೆ. ನರಸಿಂಹಮೂರ್ತಿ ಪ್ಯಾಟಿ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಂಗೆ ಅಲ್ಲಿಂದ ಒಂದು ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡ್ಕೊಂಬೋಣ. ರಾಜ್ಯದ ಬಹುತೇಕ ಕಡೆಗಳಲ್ಲಿ ಎಲ್ಲಿಯೂ ಕೂಡ ಅಕ್ಕಿ ಸ್ಟಾಕ್ ಇಲ್ಲ. ಇದಕ್ಕೆ ಧಾರವಾಡವೂ ಕೂಡ ಹೊರತಾಗಿಲ್ಲ. ನಾವೀಗ ನಿಂತಿರೋ ಧಾರವಾಡ ನಗರದ ಸೈದಾಪುರ ಬಡಾವಣೆಯಲ್ಲಿಯ ಒಂದು ನ್ಯಾಯಬೆಲೆ ಅಂಗಡಿಯ ಮುಂದೆ. ಇಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿ ನ್ಯಾಯಬೆಲೆ ಅಂಗಡಿಯನ್ನು ಬಂದ್ ಮಾಡಲಾಗಿದೆ. ನ್ಯಾಯಬೆಲೆ ಅಂಗಡಿಯ ಮಾಲೀಕರು ಏನು ಹಾಕಿದ್ದಾರೆ ಅಂತ ಬೋರ್ಡನ್ನು ಕೂಡ ನೀವು ನೋಡ್ಬೋದು. ಅಕ್ಕಿ ಹೆಚ್ಚು ವಿತರಣೆ ಆಗಿರೋದ್ರಿಂದ, ಅಂದರೆ ಉಗ್ರಾಣದಲ್ಲಿ ಅಕ್ಕಿ ಸ್ಟಾಕ್ ಇಲ್ಲದ ಕಾರಣ ಬುಧವಾರ ಅಥವಾ ಗುರುವಾರ ಈ ರೀತಿ ವಿತರಿಸಲಾಗುವುದು ಗಮನಿಸಿ ಅಂತ ಹಾಕಿದ್ದಾರೆ. ಈ ರೀತಿ ಬಹುತೇಕ ಕಡೆಗಳಲ್ಲಿ ಈ ಸಮಸ್ಯೆ ತಲೆದೋರಿದೆ. ಇಲ್ಲಿ ಮೋಹನ್ ರಾಮದುರ್ಗ ಅಂತೇಳಿ ಈ ಒಂದು ನ್ಯಾಯಬೆಲೆ ಅಂಗಡಿಯ ಮಾಲೀಕರಿದ್ದಾರೆ. ಅವರನ್ನು ಕೇಳೋಣ ಯಾಕೆ ಈ ರೀತಿ ಈ ಸಮಸ್ಯೆ ಆಗ್ತಾ ಇದೆ ಅಂತ ಅವ್ರ ಹತ್ರ ಕೇಳೋಣ. ಸರ್, ಇವತ್ತು ಏನಾಗಿತ್ತು ಅಂತಂದ್ರೆ ಪ್ರತಿ ತಿಂಗಳ 1ನೇ ತಾರೀಕು ಅಥವಾ 2ನೇ ತಾರೀಕಿಂದ ವಿತರಣೆ ಪ್ರಾರಂಭ ಆಗ್ತಿತ್ತು. ಪ್ರತಿ ತಿಂಗಳು ಒಬ್ಬ ಮನುಷ್ಯಗೆ 5 kg ಅಕ್ಕಿ ಕೊಡ್ತಿದ್ವಿ ನಾವು. ಈ ಬಾರಿ ಕಳೆದ ತಿಂಗಳದು ಮತ್ತು ಈ ತಿಂಗಳದು ಕೂಡಿಸಿ ಕೆಲಸ 15 kg ಅಕ್ಕಿ ಕೊಡ್ಲಿಕ್ಕತ್ತಾರ. ಬಟ್ ಅದಕ್ಕೆ ಸ್ಟಾಕ್ ಬರ್ತಾ ಇಲ್ಲ, ಅದರ ತಕ್ಕಂಗೆ ಸ್ಟಾಕ್ ಇಲ್ಲ. 450 ಕ್ವಿಂಟಲ್ ಅಕ್ಕಿ ಬೇಕಾಗ್ತದೆ ಸರ್ ಪ್ರಮಾಣ. ಬಟ್ ಅದ್ರಾಗ ಅವರು ಕೇವಲ 40% ಕೊಡ್ತಾರೆ. ಅದಕ್ಕೆ ಕೇಳಕ್ಕೆ ಹೋದ್ರೆ ನಾವು ಉಗ್ರಾಣದಲ್ಲಿ ನಮ್ಮ ಗುಡಾಣಕ್ಕೆ ಅಕ್ಕಿ ಬಂದಿಲ್ಲ ರೀ ಅಂತಾರೆ. ಅಲ್ಲಿ ತರಲಿಕ್ಕೆ ಹಮಾಲರ ಕೊರತೆ ಅಂತ ಹೇಳಿ ಕೇಸ ಗುಡಾನ್ ಮ್ಯಾನೇಜರ್ ಉತ್ತರ ಕೊಡ್ತಾರೆ. ಪಾಪ ಜನ ದಿನ ಬೆಳಿಗ್ಗೆ ಬಂದು ಕೇಸ ನಮ್ಗೆ ಕಾಡೋದ್ರಿಂದ ಇವತ್ತು ನಮ್ಗೆ ಕುಂತ್ರೆ ಒಂದು ಕ್ವಶನ್ಗೆ 10 ಆನ್ಸರ್ ಮಾಡ್ಬೇಕಾಗೋ ಅನ್ನೋ ನಿಟ್ಟಿನಾಗ ಇಂಥ ಅಂಗಡಿಗೆ ಬೋರ್ಡ್ ಬರೋದ ಕೇಸ ನಾವು ಸುಮ್ಮಾಗ್ಬಿಡ್ತೀವಿ. ಕೂಡಲೇ ಜನರಿಗೆ ಅಕ್ಕಿ ವಿತರಣೆ ಮಾಡೋ ಮೂಲಕ ಈ ಸಮಸ್ಯೆ ಬಗೆಹರಿಸಬೇಕಿದೆ ಸಂದರ್ಭ ಕೇಳ್ತೇನೆ ಸರ್. ನಾವು 3-4 ಸಲ ಆಯ್ತು ಬರಾಕತ್ತಿ ಹೋಗತ್ತಿ. ಮುಂಜಾನೆ ಬಂದ್ಕೊಳ್ಳಿ, ಮಧ್ಯಾಹ್ನ ಬಾ ಅಂತಾರೆ, ಮಧ್ಯಾಹ್ನ ಬಂದ್ಕೊಳ್ಳಿ, ರಾತ್ರಿ ಬಾ ಅಂತಾರೆ. ಮತ್ತು ಕೆಲಸನೂ ಹೋಗ್ತ ಅಕ್ಕಿನೂ ಹೋಗ್ತೀರಿ ಇವತ್ತು. ಕ್ಯಾಮರಾ ಪರ್ಸನ್ ಅಕ್ಷಯ್ ಜೊತೆ ನರಸಿಂಹಮೂರ್ತಿ ಪ್ಯಾಟಿ, TV9 ಧಾರವಾಡ.